ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ರೇಣುಕಾಸ್ವಾಮಿ ನಿವಾಸಕ್ಕೆ ಧ್ರುವ ಸರ್ಜಾ ಫ್ಯಾನ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿರುವ ಕೊಲೆಯಾದ ರೇಣುಕಾಸ್ವಾಮಿ ನಿವಾಸಕ್ಕೆ ಧ್ರುವ ಸರ್ಜಾ ಅಭಿಮಾನಿ ಸಂಘದ ಅಧ್ಯಕ್ಷ ಮಹಾನ್ ಭೇಟಿ ನೀಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದ ಧ್ರುವ ಫ್ಯಾನ್ಸ್. ಇನ್ನು ಈ ವೇಳೆ ರೇಣುಕಾಸ್ವಾಮಿ ಕುಟುಂಬಸ್ಥರೊಂದಿಗೆ ಧ್ರುವ ಮಾತನಾಡಿದ್ದಾರೆ. ಪೋಷಕರ ಜೊತೆ ಫೋನ್ ನಲ್ಲಿ ಮಾತನಾಡಿರೋ ನಟ ಧ್ರುವ ಸರ್ಜಾ. ನಿಮ್ಮೊಂದಿಗೆ ಸದಾ ನಾವು ಇದ್ದೀವಿ, ಏನೇ ಇದ್ರೂ ತಿಳಿಸಿ ಅಂದಿದ್ದಾರೆ ಧ್ರುವ ಸರ್ಜಾ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಧನ ಸಹಾಯ ಮಾಡಿದ ಧ್ರುವ ಫ್ಯಾನ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎ2 ಆರೋಪಿಯಾಗಿ ನಟ ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ ಈಗ ಪರಪ್ಪನ ಅಗ್ರಹಾರದಲ್ಲಿದೆ. ಆದ್ರೆ ಇತ್ತ ಮೃತ ರೇಣುಕಾಸ್ವಾಮಿ ನಿವಾಸಕ್ಕೆ ಧ್ರುವ ಸರ್ಜಾ ಫ್ಯಾನ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿರುವಂತಹ ಕೊಲೆಯಾದ ರೇಣುಕಾಸ್ವಾಮಿ ನಿವಾಸಕ್ಕೆ ಧ್ರುವ ಸರ್ಜಾ ಅಭಿಮಾನಿ ಸಂಘದ ಅಧ್ಯಕ್ಷ ಮಹಾನ್ ಭೇಟಿ ನೀಡಿದ್ದಾರೆ. ಇನ್ನು ಭೇಟಿ ನೀಡಿ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದ್ದಾರೆ ಧ್ರುವ ಸರ್ಜಾ ಫ್ಯಾನ್ಸ್. ಇನ್ನು ಈ ವೇಳೆ ರೇಣುಕಾಸ್ವಾಮಿ ಕುಟುಂಬಸ್ಥರೊಂದಿಗೆ ಧ್ರುವ ಸರ್ಜಾ ಕೂಡ ಫೋನ್ ನಲ್ಲಿ ಮಾತುಕತೆಯನ್ನಾಡಿದ್ದಾರೆ. ಪೋಷಕರ ಜೊತೆ ಫೋನ್ ನಲ್ಲಿ ನಟ ಧ್ರುವ ಸರ್ಜಾ ಮಾತನಾಡಿದ್ದಾರೆ. ನಿಮ್ಮೊಂದಿಗೆ ಸದಾ ನಾವು ಇದ್ದೀವಿ, ಏನೇ ಇದ್ರೂ ಕೂಡ ನಮಗೆ ತಿಳಿಸಿ ಅಂದಿದ್ದಾರೆ ಧ್ರುವ ಸರ್ಜಾ. ಇನ್ನು ರೇಣುಕಾಸ್ವಾಮಿ ಕುಟುಂಬಕ್ಕೆ ಧನ ಸಹಾಯ ಮಾಡಿದ್ದಾರೆ ಧ್ರುವ ಸರ್ಜಾ ಫ್ಯಾನ್ಸ್. ನಾಡಿನ ಜನತೆಗೆ ನನ್ನ ನಮಸ್ಕಾರ. ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ. ರೇಣುಕಾಸ್ವಾಮಿ ಅವ್ರ ಕುಟುಂಬ ಮೊದಲನೇದಾಗಿ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ತಪ್ಪದಾರಿಗೆ ಹೋಗ್ಬೇಕಾದ್ರೆ ಕೇಳೋದಕ್ಕೆ ಮನೇಲಿ ತಂದೆ ತಾಯಿ ಅಂತ ಇರ್ತಾರೆ. ಅದೇ ರೀತಿ ಸಮಾಜದಲ್ಲಿ ಏನಾದ್ರು ಕೆಟ್ಟದಾದಾಗ ಕೇಳೋದಕ್ಕೆ ಲಾಯರು, ಪೊಲೀಸು, ಅದೇ ರೀತಿ ಮಾಧ್ಯಮದವರು ಅಂತ ಇರ್ತಾರೆ. ಮೊದಲನೇದಾಗಿ ಈ ಒಂದು 3 ರಂಗಕ್ಕೂ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಯಾವ ತರ ಪ್ರಭಾವಿಗಳು ಅಂತ ನಿಮ್ಮೆಲ್ರಿಗೂ ಗೊತ್ತು. ಇವತ್ತು ರಾಜ್ಯದಾದ್ಯಂತ ಬೌದ್ದೂರ್ ಸಿನಿಮಾ ರಿಲೀಸ್ ಆಗಿದೆ. ಈ ಒಂದು ಬೌದ್ದೂರ್ ಸಿನಿಮಾ ರಿಲೀಸ್ ಏನಾಗಿದೆ ಅದನ್ನ ಸಂಭ್ರಮಿಸೋದು ಬೇಡ. ರೇಣುಕಾಸ್ವಾಮಿಯ ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೇಳಿ ಆ ಸಿನಿಮಾಗೆ ಖರ್ಚು ಮಾಡಬೇಕು ಅನ್ಕೊಂಡಿದ್ದಂತ ಹಣವನ್ನ ರೇಣುಕಾಸ್ವಾಮಿಯ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಬಂದು ಅವ್ರನ್ನ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸಾಂತ್ವನವನ್ನ ಮಾಡಿ, ಅವ್ರು ಆಕ್ಚುಲಿ ಧನ ಸಹಾಯ ಬೇಕಾಗಿಲ್ಲ, ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನಾವು ಕೊಟ್ಟರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಬಲವಂತವಾಗಿ ನಾವೇ ಬಂದು ಅವ್ರಿಗೆ ಅವ್ರ ಆರೋಗ್ಯವನ್ನು ನೋಡಿಕೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿ ನಮ್ಮ ಕೈಲಾದಂತಹ ಸಹಾಯನ ನಾವು ಮಾಡಲಿಕ್ಕೆ ಬಂದಿದ್ವಿ. ದಯಮಾಡಿ ಈ ಒಂದು ವಿಚಾರಕ್ಕೆ ಯಾವುದೇ ಒಂದು ಸ್ವಾರ್ಥ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದಂತ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ರಾಜ್ಯದಾದ್ಯಂತ ಅಖಂಡ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ಸಹ ಧ್ರುವಣ್ಣ ಅಭಿಮಾನಿಗಳು ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ತಾಲೂಕುಗಳಲ್ಲಿದ್ದಾರೆ. ಎಲ್ಲಾ ಅಭಿಮಾನಿಗಳು ಈ ವಿಡಿಯೋ ಮುಖಾಂತರ ನಾನು ಕೇಳೋದಿಷ್ಟೇ, ಪರ ವಿರೋಧ ಅನ್ನೋದನ್ನ ಪಕ್ಕಕ್ಕಿಟ್ಟು ಇವತ್ತು ರೇಣುಕಾಸ್ವಾಮಿಯ ಕುಟುಂಬ ಇವತ್ತು ಕಷ್ಟದಲ್ಲಿದೆ. ಆ ಒಂದು ಕುಟುಂಬಕ್ಕೆ ಎಲ್ಲರೂ ನೆರವಾಗಬೇಕು, ನಿಮ್ ಕೈಲಾದಂತ ಸಹಾಯನ ನೀವು ಮಾಡಬೇಕು. ಇವತ್ತು ಅವ್ರನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ಪೊಲೀಸರುಗಳಿದ್ದಾರೆ, ಬೇರೆ ಬೇರೆಯವರು ಅವರಿಗೆ ಹಣಕಾಸು ವಿಚಾರದಲ್ಲಿ ಬಲಿಷ್ಠವಾಗಿರೋರು ಇದ್ದಾರೆ. ಬಟ್ ಈ ಕುಟುಂಬಕ್ಕೆ ಯಾರು ನೆರವಾಗಿಲ್ಲ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಒಳ್ಳೆಯ ವಿಚಾರಕ್ಕೆ ಕೈ ಜೋಡಿಸಬೇಕು. ಅದಾದ್ಮೇಲೆ ಸರ್ಕಾರಕ್ಕೆ ಈ ಒಂದು ವ್ಯಾಪ್ತಿಗೆ ಬರುವಂತ MLAಗೆ ನಾನು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ಆ ಒಂದು ಹೆಣ್ಮಕ್ಳಿಗೆ ಯಾವ್ದಾದ್ರು ಒಂದು ಉದ್ಯೋಗ, ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು. ಆ ಹೊಟ್ಟೆಯಲ್ಲಿರೋ ಮಗುಗೆ ಒಂದು ಆಶ್ರಯ ಆಗೋ ರೀತಿ ಯಾವ್ದಾದ್ರು ಒಂದು ಕೆಲಸವನ್ನ ಕೊಡಬೇಕು. ಏನಕ್ಕಪ್ಪ ಅಂತ ಹೇಳಿದ್ರೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ತಂದೆ ತಾಯಿಗಳು ವಯಸ್ಸಾಗಿದೆ, ಒಂದು ಸೊಸೆ ಇದ್ದಾರೆ, ಆ ಸೊಸೆ ಹೊಟ್ಟೆ ಒಳಗೆ ಒಂದು ಮಗು ಇದೆ. ದಯವಿಟ್ಟು ಆ ಒಂದು ಮಗುಗೆ ಹೆಲ್ಪ್ ಆಗ್ಲಿ, ಅವ್ರ ಜೀವನ ರೂಪಿಸ್ಕೊಳ್ಳುವಂತ ಒಂದು ಇದಾಗ್ಲಿ. ಅದಾದ್ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಕನ್ನಡ ಚಲನಚಿತ್ರರಂಗದಿಂದ ನಿರ್ಮಾಪಕ ಸಂಘದವರು ಬಂದಿದ್ರು. ಇವತ್ತು ಕಲಾವಿದರ ಸಂಘದವರು ಬರಬೇಕಾಗಿತ್ತು. ಯಾಕಂದ್ರೆ ಕಲಾವಿದರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರೆ. ಕಲಾವಿದರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರಲ್ವಾ. ಇವತ್ತು ಆ ಒಂದು ಕುಟುಂಬದ ವ್ಯಕ್ತಿಯಿಂದ ಈ ರೀತಿಯಾಗಿದೆ. ಕಲಾವಿದರ ಸಂಘದ ಸೆಕ್ರೆಟರಿ ಆದಂತವರು ರಾಕ್ಲೈನ್ ಅವರು ಇನ್ನ ಬಂದಿಲ್ಲ. ದಯವಿಟ್ಟು ಬಂದು ಈ ಒಂದು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು. ಇವತ್ತು ಸಂವಿಧಾನ ಅನ್ನೋದು ಮನೆಗೆ ಒಂದೊಂದಿಲ್ಲ, ವ್ಯಕ್ತಿಗಂತ ಒಂದೊಂದಿಲ್ಲ. ಭಾರತ ದೇಶಕ್ಕೆ ಇರೋದು ಒಂದೇ ಸಂವಿಧಾನ. ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಕಾನೂನು ಕ್ರಮ ಜರುಗಿಸ್ತಾರೆ, ಶಿಕ್ಷೆ ಆಗುತ್ತೆ. ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದಷ್ಟು ಜನ ತುಚ್ಛವಾಗಿ ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾ ಇದ್ದಾರೆ ಕೆಲವೊಂದಷ್ಟು ವಿಚಾರವನ್ನ. ಯಾವ ರೀತಿ ಅಂತ ಹೇಳಿದ್ರೆ, ಅಶ್ಲೀಲವಾಗಿ ಅವನು ನಿಮ್ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಅನ್ನ ಮಾಡಿದ್ರೆ ನೀವು ಬಿಟ್ಬಿಡ್ತೀರಾ ಅಂತ.
ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಸಮಾಜದಲ್ಲಿ ಎಷ್ಟೋ ಕಡೆ ರೇಪ್ಗಳಾಗ್ತಾ ಇದೆ. ರೇಪ್ ಮಾಡಿದವ್ರನ್ನ ಇವತ್ತು ಎತ್ಕೊಂಡು ಹೋಗಿ ಜೈಲಲ್ಲಿ ಆಗ್ತಾ ಇದ್ದಾರೆ. ಸೊ ರೇಣುಕಾ ಸ್ವಾಮಿ ಅವ್ರು ಏನಾದ್ರು ಅಶ್ಲೀಲವಾಗಿ ಮಾಡಿದ್ದೇ ಆಗಿದ್ರೆ ಅದು ಕಾನೂನಾತ್ಮಕ ಅವ್ರು ಶಿಕ್ಷೆ ಮಾಡಿ ಅವ್ರಿಗೆ ಜೈಲ್ಗೆ ಹಾಕ್ಬೋದಾಗಿತ್ತು. ಈ ಒಂದು ವಿಚಾರನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಎಲ್ಲೋ ದರ್ಶನ್ ಅವರು ಹೇಳಿದ್ರು ಅಂತ ನಾನೊಂದು ಭಾವನೆ. ಯಾಕಪ್ಪ ಅಂತ ಹೇಳಿದ್ರೆ ಅವರೆಷ್ಟು ಪ್ರಭಾವಿಗಳು ಅಂತ ಹೇಳಿದ್ರೆ, ಈ ವ್ಯಾಪ್ತಿಗೆ ಬರುವಂತ ಯಾವ್ದಾದ್ರು ಸರ್ಕಲ್ ಇನ್ಸ್ಪೆಕ್ಟರ್ಗೋ ಇಲ್ಲ MLAಗೋ ಇಲ್ಲ SIಗೋ ಫೋನ್ ಮಾಡಿ ಈ ತರ ಒಂದು ವಿಚಾರ ಆಗಿದೆ ಅಂತೇಳಿ ರೇಣುಕಾ ಸ್ವಾಮಿ ಅವ್ರನ್ನ ಸ್ಟೇಷನ್ಗೆ ಕರೆದು ದರ್ಶನ್ ಅವರೇ ಒಂದೆರಡು 4 ಮಾತು ಬುದ್ಧಿ ಹೇಳಿ ಒಂದೆರಡು ಏಟು ಹೊಡೆದು ಅದಾದ್ಮೇಲೆ ಅವ್ರ ಮೇಲೆ ಒಂದು ಕೇಸನ್ನ ದಾಖಲು ಮಾಡಿ ಅವ್ರ ಅಕೌಂಟ್ ಅನ್ನ ಡಿಲೀಟ್ ಮಾಡಿ ಅವ್ರ ಬುದ್ಧಿ ಹೇಳಿ ಕಳಿಸಬಹುದಾಗಿತ್ತು. ಆದ್ರೆ ಈ ರೀತಿ ಕೆಲಸ ಒಬ್ಬ ದರ್ಶನ್ ಅವ್ರನ್ನ ನಾವು ಯಾವ ರೀತಿ ಇಷ್ಟಪಟ್ಟಿದ್ದು ನೋಡಿದ್ದು ಅಂತ ಹೇಳಿದ್ರೆ, ಒಬ್ಬ ಹಾಲ್ ಮಾಡ್ತಾ ಇದ್ದಂತ ವ್ಯಕ್ತಿ, ಒಬ್ಬ ಲೈಟ್ ಬಾಯ್ ಆಗಿದ್ದಂತ ವ್ಯಕ್ತಿ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಂತ ವ್ಯಕ್ತಿ, ಜನ್ಮದ ಜೋಡಿಯಲ್ಲಿ 175 ರೂಪಾಯಿ ಬಾಟ ತೆಗೆದುಕೊಳ್ಳುವಂತ ವ್ಯಕ್ತಿನ ನೋಡಿ ನಾವು ಇಷ್ಟಪಡ್ತಿದ್ದೇವೆ ಹೊರತು ಇವತ್ತು ಈ ಒಂದು ವಿಚಾರಗಳನ್ನ ನೋಡಿ ಇಷ್ಟಪಡೋದಕ್ಕೆ ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಇವತ್ತು ದರ್ಶನ್ ಅವರು ಪಾಪ ವಿಜಯಲಕ್ಷ್ಮಿ ಅವ್ರಿಗೆ ಮೋಸ ಆಗಿದೆ. ಇವತ್ತು ಅವ್ರ ಕುಟುಂಬದವ್ರಿಗೆ, ಅವ್ರ ಅಭಿಮಾನಿಗಳು, ಅಸಂಖ್ಯಾತ ಅಭಿಮಾನಿಗಳು ಅವ್ರನ್ನೇನು ಯಾರು ಇಷ್ಟಪಡ್ತಾ ಇದ್ರೆ ಅವ್ರ ಮನ್ಸಿಗೂ ನೋವಾಗಿದೆ. ಅದೇ ರೀತಿ ಈ ಒಂದು ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ. ಈ ನೋವನ್ನ ಯಾವುದೇ ವ್ಯಕ್ತಿಗಾಗ್ಲಿ ಒಂದು ಅವ್ರು ಇರೋವರೆಗೂ ಈ ನೋವನ್ನ ನೀಗಿಸ್ಕೊಳ್ಳೋದಕ್ಕಾಗಲ್ಲ. ಭಗವಂತ ಅವ್ರಿಗೆ ಹೆಚ್ಚು ಶಕ್ತಿ ಕೊಡ್ಲಿ, ಈ ವಿಚಾರಕ್ಕೆ ನ್ಯಾಯ ಸಿಗ್ಲಿ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ರು ಕೆಲವೊಂದಷ್ಟು ಜನ ಕಮೆಂಟ್ಗಳಲ್ಲಿ ಹಾಕ್ಬೋದು, ಅಶ್ಲೀಲವಾಗಿ ಹಾಕ್ಬೋದು, ಬೇರೆ ಬೇರೆ ತರ ಹಾಕ್ಬೋದು, ಇಲ್ಲ ಜೈ ಡಿ ಬಸ್ ಅಂತ ಹಾಕ್ಬೋದು. ಇವಾಗ ನಾನು ಹೇಳ್ತೀನಿ ಜೈ ಡಿ ಬಸ್ ಏನೀಗ. ಈಗ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ರೇಣುಕಾ ಸ್ವಾಮಿ ಮತ್ತೆ ಬರಲ್ಲ, ಜೀವ ಬರಲ್ಲ. ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಈ ಪಾಪ ಈ ತಂದೆ ತಾಯಿಗಳಿಗೆ ಮತ್ತೆ ಮಗ ಯಾರು ಸಿಗಲ್ಲ. ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಇವಾಗ ಒಂದು ಹೆಣ್ಮಗಳಿಗೆ ಗಂಡ ಹಾಕಾಗಲ್ಲ. ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಪಾಪ ಹೊಟ್ಟೆಯಲ್ಲಿರೋ ಮಗುಗೆ ಇವತ್ತು ತಂದೆ ಹಾಕಾಗಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ಅಭಿಮಾನ ಯಾವ ರೀತಿ ಇರಬೇಕು ಅಂದ್ರೆ ತಾಯಿಯ ರೀತಿ ಇರಬೇಕು. ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋ ತರ ಇರಬೇಕು. ಅಭಿಮಾನ ಹೆಂಗಿರ್ಬೇಕಂದ್ರೆ ತಂದೆ ರೀತಿ ಇರಬೇಕು. ತಪ್ಪು ಮಾಡಿದಾಗ ಒಳಗೆ ಬುದ್ಧಿ ಹೇಳೋ ತರ ಇರಬೇಕು. ಇವತ್ತು ನಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ನಾವು ಇಲ್ಲಿ ಬಂದಿಲ್ಲ. ನಿಸ್ವಾರ್ಥದಿಂದ ಒಂದು ಮನುಷ್ಯತ್ವದ ಒಂದು ವಿಚಾರ ಇಟ್ಕೊಂಡು ಆ ಒಂದು ದೃಷ್ಟಿಕೋನದಲ್ಲಿ ಬಂದು ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿಯನ್ನು ಮಾಡಿದೀವಿ. ಈ ತಂದೆ ತಾಯಿಗಳಿಗೆ ಭಗವಂತ ಇನ್ನೂ ಶಕ್ತಿ ಕೊಡ್ಲಿ. ರೇಣುಕಾ ಸ್ವಾಮಿಯ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ.